ನೀವೊಂದ್ ಜಾಗಕ್ಕೆ ಹೋಗ್ತೀರಾ, ಆದ್ರೆ ಅಲ್ಲಿಂದ ವಾಪಸ್ ಬರ್ತಿರ್ಬೇಕಾದ್ರೆ ಕೋಟ್ಯಾಧಿಪತಿಗಳಾಗಿ ವಾಪಸ್ ಬಂದ್ರೆ ಹೇಗಿರುತ್ತೆ? ಇವತ್ತು ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಅಡ್ವೆಂಚರಸ್ ಆಗಿರುವಂತ ಮೂವಿನ. ಆ ಜಾಗದಿಂದ ಸೇಫ್ ಆಗಿ ಹೊರಗಡೆ ಬರೋದು ಅಷ್ಟೊಂದು ಈಸಿ ಆಗಿರುವಂತ ಮಾತಲ್ಲ. ಆ ಜಾಗದಿಂದ ವಾಪಸ್ ಬರ್ಬೇಕು ಅಂತಂದ್ರೆ 10 ಜನ್ಮನ ಕಳೆದು ಮತ್ತೆ ಹುಡ್ತಂಗಾಗುತ್ತೆ. ಅಂತ ಜಾಗಕ್ಕೆ ಇವರು ಎಲ್ಲಿಗೆ ಹೋಗ್ತಾರೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಜರ್ನಿ ಟು ದ ಸೆಂಟರ್ ಆಫ್ ದ ಅರ್ತ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ವಿಚಿತ್ರವಾಗಿರುವಂತ ಜೀವಿನ ತೋರಿಸ್ತಾರೆ. ಇದೇ ಜಾಗದಲ್ಲಿ ಮ್ಯಾಕ್ಸ್ ಅನ್ನೋ ಒಬ್ಬ ವ್ಯಕ್ತಿನ ಒಂದು ಡೈನೋಸರ್ ಓಡಿಸ್ಕೊಂಡ್ ಬರ್ತಿರುತ್ತೆ. ಇವನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ತಿರ್ಬೇಕಾದ್ರೆ ಲಾವನ ಜಂಪ್ ಮಾಡೋದಕ್ಕೆ ನೋಡ್ತಾನೆ, ಆದ್ರೆ ಮಿಸ್ ಆಗಿ ಲಾವ ಒಳಗಡೆನೆ ಬಿದ್ದೋಗ್ತಾನೆ. ನಂತರ ನಮಗೆ ಟ್ರೆವರ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ನಾವು ನೋಡಿದಂತ ಮ್ಯಾಕ್ಸ್ ನ ತಮ್ಮ ಇವನು. ಆಗ ಇವನು ರೆಡಿ ಆಗಿ ಸೈಕಲ್ ನಲ್ಲಿ ಕಾಲೇಜ್ಗೆ ಬರ್ತಾನೆ. ಯಾಕೆಂತಂದ್ರೆ ಇವನೊಬ್ಬ ಪ್ರೊಫೆಸರ್, ಅದರ ಜೊತೆಗೆ ಒಬ್ಬ ಸೈಂಟಿಸ್ಟ್ ಕೂಡ. ಯಾವಾಗ ಇವನು ಲ್ಯಾಬ್ ಗೆ ಬರ್ತಾನೋ ಇವನ ಫ್ರೆಂಡ್ ಇಂದ ಇವನಿಗೆ ಗೊತ್ತಾಗುತ್ತೆ ಲ್ಯಾಬ್ ಅನ್ನ ಖಾಲಿ ಮಾಡಿಸ್ತಿದ್ದಾರೆ ಅಂತ. ಖಾಲಿ ಮಾಡಿಸೋದಕ್ಕೆ ಅಂತ ಕಿಟ್ಸನ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈ ಲ್ಯಾಬ್ ಸೇರಿರೋದು ಟ್ರೆವರ್ ನ ಬ್ರದರ್ ಆಗಿರುವಂತ ಮ್ಯಾಕ್ಸ್ ಗೆ. ಆದ್ರೆ 10 ವರ್ಷದ ಹಿಂದೆನೆ ಅವನು ಕಾಣೆ ಆಗೋಗಿದ್ದಾನೆ. ಎಷ್ಟೇ ಹುಡುಕಿದ್ರು ಸಿಗದೆ ಇರೋದ್ರಿಂದ ಅವನು ಸತ್ತೋಗಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆಗ ಟ್ರೆವರ್ ಹೇಳ್ತಿರ್ತಾನೆ, ಮ್ಯಾಕ್ಸ್ ಈ ಭೂಮಿಲಿ ಬೇರೆ ಬೇರೆ ಕಡೆಯ ಜಾಗದಲ್ಲಿ ವಿಶೇಷವಾಗಿರುವಂತ ಡಿವೈಸ್ ಗಳನ್ನ ಹಾಕಿತಾನೆ ಭೂಮಿ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅಂತ. ಈ ಲ್ಯಾಬ್ ಅನ್ನು ಕ್ಲೋಸ್ ಮಾಡಿದ್ರೆ ಆ ಡಿವೈಸ್ ಗಳನ್ನು ಕೂಡ ಕ್ಲೋಸ್ ಮಾಡ್ಬೇಕಾಗುತ್ತೆ ಅಂತ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮ್ಯಾಕ್ಸ್ ಆತರ ವಿಶೇಷವಾಗಿರುವಂತ 29 ಡಿವೈಸ್ ಗಳನ್ನ ಭೂಮಿಯ ಬೇರೆ ಬೇರೆ ಜಾಗದಲ್ಲಿ ಹಾಕಿದ್ದ. ಆದ್ರೆ 29 ಡಿವೈಸ್ ಗಳಲ್ಲಿ ಈಗ ಉಳಿದಿರೋದು ಬರೀ 3 ಮಾತ್ರ. ಇದೇ ಕಾರಣದಿಂದನೇ ಲ್ಯಾಬ್ ನ ಕ್ಲೋಸ್ ಮಾಡ್ತಿರೋದು. ಇದೇ ಬೇಜಾರ್ನಲ್ಲಿ ಇವನು ಮನೆಗೆ ಬಂದಾಗ ಫೋನ್ ನಲ್ಲಿ ವಾಯ್ಸ್ ಮೆಸೇಜ್ ಗಳು ಬಂದಿರ್ತವೆ. ಆ ಮೆಸೇಜ್ ನಲ್ಲಿ ನೋಡಿದ್ರೆ ಮ್ಯಾಕ್ಸ್ ನ ಹೆಂಡತಿ ಆಗಿರುವಂತ ಎಲಿಜಬೆತ್ ಅಂದ್ರೆ ಇವನ ಅತ್ತಿಗೆ ಹೇಳ್ತಿರ್ತಾರೆ, ನಾನು ಹಾಗೆ ನನ್ ಮಗ ನಿನ್ ಮನೆಗ್ ಬರ್ತಿದೀವಿ ಅಂತ. ಅವ್ರು ಬರ್ತೀವಿ ಅಂತ ಮೊದ್ಲೇ ಹೇಳಿದ್ರು, ಆದ್ರೆ ಇವನೇ ಮರ್ತೋಗಿದ್ದ. 6 ಗಂಟೆಗೆ ಬರ್ತೀವಿ ಅಂತ ಹೇಳ್ತಿರ್ತಾರೆ. 6 ಗಂಟೆ ಕೂಡ ಆಗೋಗಿದೆ. ಅವರು ಮನೆ ಹತ್ರನು ಕೂಡ ಬಂದ್ಬಿಟ್ಟಿರ್ತಾರೆ. ಇದರಿಂದ ಮನೆ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ನಮ್ಗೆ ಎಲಿಜಬೆತ್ ಹಾಗೆ ಇವಳ ಮಗ ಆಗಿರುವಂತ ಶಾನ್ ನ ತೋರಿಸ್ತಾರೆ. ಹೊಸ ಮನೆನ ಹುಡ್ಕೋದಕ್ಕೆ ಎಲಿಜಬೆತ್ ಕೆನಡಾಗೆ ಹೋಗ್ತಿದ್ದಾಳೆ. ನಾನ್ ಮನೆನ ಹುಡ್ಕೊಂಡ್ ಬರೋವರೆಗೂ 10 ದಿನಗಳ ಕಾಲ ಶಾನ್ ನ ನೀನು ಮನೇಲೆ ಇಟ್ಕೊಳ್ಬೇಕು ಅಂತ ಟ್ರೆವರ್ ಗೆ ಹೇಳ್ತಿರ್ತಾಳೆ. ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಒಂದು ಬಾಕ್ಸ್ ಅನ್ನ ಇವಳು ಇವನಿಗೆ ಕೊಡ್ತಾಳೆ. ಇದರಲ್ಲಿ ನಿನ್ನ ಬ್ರದರ್ ಮ್ಯಾಕ್ಸ್ ನ ವಸ್ತುಗಳು ಇದಾವೆ ಅಂತ. ಅವಳು ಹೋಗ್ತಿದ್ದಂಗೆ ಇವರಿಬ್ರು ಮನೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಅದಾದ್ಮೇಲೆ ಟ್ರೆವರ್ ಮ್ಯಾಕ್ಸ್ ನ ವಸ್ತುಗಳಿರುವಂತ ಬಾಕ್ಸ್ ನ ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿ ಒಂದು ಬೇಸ್ ಬಾಲ್ ನ ಗ್ಲೌಸ್ ಹಾಗೆ ಯೋಯೋ ಅನ್ನೋ ಒಂದು ವಸ್ತುನು ಕೂಡ ಇರುತ್ತೆ. ಹೇಳ್ಬೇಕು ಅಂತಂದ್ರೆ ಆಟ ಆಡುವಂತ ವಸ್ತು ಇದು. ಇವೆಲ್ಲದರ ಜೊತೆ ಜರ್ನಿ ಟು ದ ಸೆಂಟರ್ ಆಫ್ ದ ಅರ್ತ್ ಅನ್ನೋ ಒಂದು ಬುಕ್ ಕೂಡ ಇರುತ್ತೆ. ಈ ಬುಕ್ ಅನ್ನ ಬರೆದಿರುವಂತ ರೈಟರ್ ನ ಹೆಸರು ಜೂಲ್ಸ್ ವರ್ನ್ ಅಂತ. ಅವನ ಪ್ರಕಾರ ಅವನು ಭೂಮಿಯ ಒಳಗಡೆ ಮಧ್ಯಕ್ಕೆ ಹೋಗಿ ತಲುಪಿತಾನೆ. ಭೂಮಿಯ ಮಧ್ಯದಲ್ಲಿ ಸ್ವರ್ಗದ ರೀತಿನೇ ಇರುವಂತ ಒಂದು ಜಾಗ ಇದೆ ಅಂತ ಬರ್ಕೊಂಡಿರ್ತಾನೆ. ಹೀಗೆ ಇವನು ಇದನ್ನು ಓದ್ತಿರ್ಬೇಕಾದ್ರೆ ಮ್ಯಾಕ್ಸ್ ರಿಸರ್ಚ್ ಮಾಡಿ ಏನೇನೋ ಬರೆದಿರ್ತಾನೆ. ಆದ್ರೆ ಇವನ ಗಮನ ಮಾತ್ರ ಮಂಗೋಲಿಯಾ, ಬೊಲೋವಿಯಾ ಹಾಗೆ ಹವಾಯ್ ಅನ್ನೋ ಹೆಸರುಗಳ ಮೇಲೆ ಹೋಗುತ್ತೆ. ಟ್ರೆವರ್ ಹೇಳ್ತಿದ್ನಲ್ಲ, ಮ್ಯಾಕ್ಸ್ 29 ವಿಶೇಷವಾಗಿರುವಂತ ಡಿವೈಸ್ ಗಳನ್ನ ಭೂಮಿಯ ಬೇರೆ ಬೇರೆ ಕಡೆಯಲ್ಲಿ ಹಾಕಿದ್ದಾನೆ. ಅದರಲ್ಲಿ 3 ಡಿವೈಸ್ ಗಳು ಮಾತ್ರ 3 ಲೊಕೇಶನ್ ನಲ್ಲಿ ಆಕ್ಟಿವೇಟ್ ಆಗಿದಾವೆ ಅಂತ. ಆ 3 ಲೊಕೇಶನ್ ಗಳೇ ಈ ಮಂಗೋಲಿಯಾ, ಬೊಲೋವಿಯಾ ಹಾಗೆ ಹವಾಯ್. ಆದ್ರಿಂದ ಇವನು ಶಾನ್ ನ ಕರ್ಕೊಂಡು ಲ್ಯಾಬ್ ಗೆ ಬರ್ತಾನೆ ಆ 3 ಲೊಕೇಶನ್ ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇವುಗಳ ಬಗ್ಗೆ ತಿಳ್ಕೊಂಡ್ರೆ ಮ್ಯಾಕ್ಸ್ ಎಲ್ಲಿಗೆ ಹೋಗಿದ್ದಾನೆ, ಎಲ್ಲಿ ಮಾಯ ಆಗಿದ್ದಾನೆ ಗೊತ್ತಾಗ್ಬೋದು ಅಂತ. ಆದ್ರೆ ನೋಡಿದ್ರೆ 3 ಲೊಕೇಶನ್ ಗಳ ಜೊತೆ 4ನೇ ಲೊಕೇಶನ್ ಅಲ್ಲೂ ಕೂಡ ಮತ್ತೊಂದು ಡಿವೈಸ್ ಆಕ್ಟಿವೇಟ್ ಆಗೋಗುತ್ತೆ. ಈಗ 4ನೇ ಡಿವೈಸ್ ಆಕ್ಟಿವೇಟ್ ಆಗಿರುವಂತ ಲೊಕೇಶನ್ ಹೆಸರು ಐಸ್ಲ್ಯಾಂಡ್ ಅಂತ. ಇದಾದ್ಮೇಲೆ ಆ ಬುಕ್ ಅನ್ನ ತೋರಿಸ್ತಾ ಟ್ರೆವರ್ ಶಾನ್ ಗೆ ಹೇಳ್ತಿರ್ತಾನೆ, ನಿನ್ ತಂದೆ ಮ್ಯಾಕ್ಸ್ ರಿಸರ್ಚ್ ಮಾಡ್ತಿದ್ದ ಜ್ವಾಲಾಮುಖಿಯ ಬೆಟ್ಟದ ಒಳಗಡೆಯಿಂದ ಸೀದಾ ಭೂಮಿಯ ಮಧ್ಯಕ್ಕೆ ಹೋಗಿ ತಲುಪೋದು ಇಲ್ವೋ ಅಂತ. ಆಗ ಅವನಿಗೆ ಈ ಬುಕ್ ಸಿಕ್ಕಿರ್ಬೋದು. ಈ ಬುಕ್ ನ ರೈಟರ್ ಜೂಲ್ಸ್ ಬರ್ದಿದ್ದಾನಲ್ಲ, ಹೇಗೆ ಅವನು ಭೂಮಿಯ ಮಧ್ಯಕ್ಕೆ ಹೋದ, ಅಲ್ಲಿರುವಂತ ಸ್ವರ್ಗದಂತ ಜಾಗನ ನೋಡ್ದ ಅಂತ. ಅದೇ ದಾರಿನ ಉಪಯೋಗಿಸ್ಕೊಂಡು ಮ್ಯಾಕ್ಸ್ ಕೂಡ ಭೂಮಿಯ ಮಧ್ಯಕ್ಕೆ ಹೋಗಿರ್ಬೋದು. ಆ ಬುಕ್ ನಲ್ಲೂ ಕೂಡ ಐಸ್ಲ್ಯಾಂಡ್ ಲೊಕೇಶನ್ ನ ಜೂಲ್ಸ್ ಮೆನ್ಷನ್ ಮಾಡಿದ್ದಾನೆ. ಈಗ ಸಡನ್ ಆಗಿ ಐಸ್ಲ್ಯಾಂಡ್ ಇಂದ ಒಂದು ಡಿವೈಸ್ ಆಕ್ಟಿವೇಟ್ ಆಗಿದೆ ಅಂತಂದ್ರೆ ಅಲ್ಲಿ ಹೋದ್ರೆ ಮ್ಯಾಕ್ಸ್ ಎಲ್ಲಿಗೆ ಹೋಗಿರ್ಬೋದು ಅಂತ ಗೊತ್ತಾಗುತ್ತೆ. ನಾನ್ ಅಲ್ಲಿಗೆ ಹೋಗ್ತಿದ್ದೀನಿ, ಅದಕ್ಕಿಂತ ಮೊದಲು ನಿನ್ ತಾಯಿ ಹತ್ರ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಶಾನ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾನೆ. ಇನ್ನೇನ್ ಮಾಡೋದು ಅಂತ ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಮುಂದಿನ ಸೀನ್ ನಲ್ಲಿ ಪ್ಲೇನ್ ನಲ್ಲಿ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಟ್ರೆವರ್ ಆ ಬುಕ್ ಅನ್ನ ಓದ್ತಿರ್ತಾನೆ. ಆಗ ಒಂದು ಜಾಗದಲ್ಲಿ ಸಿಗ್ಯೂರ್ ಬೋರ್ನ್ ಅಸ್ಗೆರ್ಸನ್ ಅನ್ನೋ ಒಂದು ಹೆಸರು ಸಿಗುತ್ತೆ. ಈ ಹೆಸರನ್ನ ಇಂಟರ್ನೆಟ್ ನಲ್ಲಿ ಇವರು ಸರ್ಚ್ ಮಾಡಿದಾಗ್ಲೇ ಇವ್ರಿಗೆ ಗೊತ್ತಾಗೋದು ಈ ಸಿಗ್ಯೂರ್ ಬೋರ್ನ್ ಅಸ್ಗೆರ್ಸನ್ ಕೂಡ ಒಬ್ಬ ಸೈಂಟಿಸ್ಟ್. ಮ್ಯಾಕ್ಸ್ ನ ರೀತಿನೇ ಅವನು ಕೂಡ
ಕೂಡ ಜ್ವಾಲಾಮುಖಿ ಬಗ್ಗೆ ರಿಸರ್ಚ್ ಮಾಡ್ತಿದ್ದ ಅಂತ. ಅಂದ್ರೆ ಇವನ್ಗೆ ಹಾಗೆ ಮ್ಯಾಕ್ಸ್ ಗೆ ಏನಾದ್ರೂ ಕನೆಕ್ಷನ್ ಇರ್ಬೋದು ಅಂತ ಅವನನ್ನ ನೋಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಕ್ಚುಲಿ ಈ ಸಿಗೇರ್ ಬೋರ್ನ್ ಆಸ್ಗರ್ಸನ್ ಕೂಡ ಐಸ್ಲ್ಯಾಂಡ್ ನಲ್ಲೇ ಇರೋದು. ಐಸ್ಲ್ಯಾಂಡ್ ಗೆ ಬರ್ತಿದ್ದಂಗೆನೆ ಒಂದು ಕಾರಿನ ಸಹಾಯದಿಂದ ಅವನನ್ನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರಿಗೆ ಇಲ್ಲಿ ಸರಿಯಾಗಿ ದಾರಿ ಗೊತ್ತಿರೋದಿಲ್ಲ. ಮ್ಯಾಪ್ ನ ನೋಡ್ಕೊಂಡು ಹೋಗ್ತಿರ್ತಾರೆ. ತುಂಬಾ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ರಾತ್ರಿ ಆಗೋಷ್ಟರಲ್ಲಿ ಅವನ ಮನೆ ಹತ್ರ ಬಂದು ತಲುಪ್ತಾರೆ. ಬಾಗ್ಲು ತಟ್ಟಿದ್ರೆ ಹ್ಯಾನಾ ಅನ್ನೋ ಒಬ್ಳು ಹುಡುಗಿ ಡೋರ್ ಓಪನ್ ಮಾಡ್ತಾಳೆ. ಸಿಗಿರ್ ಬೋರ್ನ್ ಆಸ್ಗರ್ಸನ್ ಬಗ್ಗೆ ಕೇಳಿದಾಗ್ಲೇ ಅವ್ರಿಗೆ ಗೊತ್ತಾಗೋದು ಅವರು 3 ವರ್ಷದ ಹಿಂದೆನೆ ತೀರೋಗಿದ್ದಾರೆ. ಹ್ಯಾನಾ ಅವರ ಮಗಳು ಅಂತ. ಸರಿ ಅಂತ ಬುಕ್ ಅನ್ನೇ ಇವಳಿಗೆ ತೋರಿಸಿದ್ರೆ ಆ ಬುಕ್ ನ ಮೇಲೆ ಇವಳಿಗೆ ಸ್ವಲ್ಪನೂ ನಂಬಿಕೆನೇ ಇರೋದಿಲ್ಲ. ನಂತರ ಇವರು ಮ್ಯಾಕ್ಸ್ ಮಾಡ್ತಿದ್ದಂತ ರಿಸರ್ಚ್ ನ ಬಗ್ಗೆ ಹೇಳಿ ನಿಮ್ ತಂದೆನೂ ಕೂಡ ಇದೇ ರೀತಿ ಮಾಡ್ತಿದ್ರಂತ ಕೇಳಿದಾಗ ಇವಳು ಕೂಡ ಹೌದು ಅಂತ ಹೇಳಿ ಅದೇ ತರದ ಬುಕ್ ಅನ್ನ ತೋರಿಸ್ತಾಳೆ. ನೋಡಿದ್ರೆ ಹ್ಯಾನಾ ತಂದೆ ಕೂಡ ಮ್ಯಾಕ್ಸ್ ನ ರೀತಿನೇ ರಿಸರ್ಚ್ ಅನ್ನ ಮಾಡಿರ್ತಾನೆ. ಈ ಬುಕ್ ನ ರೈಟರ್ ಜೂಲ್ಸ್ ಬರ್ದಿದ್ದಾನಲ್ಲ, ಭೂಮಿಯ ಮಧ್ಯಕ್ಕೆ ಹೋಗಿ ತಲುಪಿದ್ರೆ ಅಲ್ಲಿ ಸ್ವರ್ಗದ ರೀತಿ ಜಾಗ ಇದೆ ಅಂತ. ಆ ರೀತಿಯ ಜಾಗನ ನೋಡ್ಬೇಕು ಅಂತ ಹ್ಯಾನಾ ತಂದೆ ಹಾಗೆ ಮ್ಯಾಕ್ಸ್ ಇಬ್ರು ಕೂಡ ಪ್ರಯತ್ನ ಪಡ್ತಿದ್ರು. ಇದ್ರ ಬಗ್ಗೆ ಇಬ್ರು ಕೂಡ ಒಬ್ರು ಜೊತೆ ಒಬ್ರು ಮಾತಾಡ್ಕೊಂಡಿದ್ರು ಕೂಡ. ಆಗ ಇವರು ಹೇಳ್ತಾರೆ ಐಸ್ಲ್ಯಾಂಡ್ ನ ಬೆಟ್ಟಗಳಲ್ಲಿ ಸಡನ್ ಆಗಿ ಒಂದು ಡಿವೈಸ್ ಆಕ್ಟಿವೇಟ್ ಆಗಿದೆ, ಅದನ್ನ ನಾವು ನೋಡೋದಕ್ಕೆ ಹೋಗ್ಬೇಕು ಅಂತ. ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಯಾವುದೇ ತರದ ರೋಡ್ಗಳಿಲ್ಲ. ಇಲ್ಲಿ ಹ್ಯಾನಾ ಒಬ್ಳು ಮೌಂಟೇನಿಯರ್ ಆಗಿರೋದ್ರಿಂದ ಶಾರ್ಟ್ ಕಟ್ ಇಂದ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಆದ್ರೆ ಅದಕ್ಕೆ ದುಡ್ಡು ಕೂಡ ಇವರು ಕೊಡ್ಬೇಕು. ಆಕ್ಚುಲಿ ಟ್ರೆವರ್ ಹೇಳ್ತಿರೋದು ಬೇರೆ ಯಾವ ಡಿವೈಸ್ ಬಗ್ಗೆನೂ ಅಲ್ಲ. ಆಗ್ಲೇ 4ನೇ ಲೊಕೇಶನ್ ಅಲ್ಲಿ ಸಡನ್ ಆಗಿ ಒಂದು ಡಿವೈಸ್ ಆಕ್ಟಿವೇಟ್ ಆಯ್ತಲ್ಲ, ಅದೇ ಲೊಕೇಶನ್ ನ ಬಗ್ಗೆ. ನಂತರ ಮಾರನೇ ದಿನ ಇವರು 3 ಜನ ಬೆಟ್ಟಗಳನ್ನ ಹತ್ತುತ್ತಾ ಡಿವೈಸ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಇವರಿಬ್ರಿಗೂ ಆ ಡಿವೈಸ್ ಅನ್ನ ಹುಡ್ಕಿದ್ರೆ ಮ್ಯಾಕ್ಸ್ ಎಲ್ಲಿಗೆ ಹೋಗಿದ್ದಾನೆ ಅನ್ನೋ ಕ್ಲೂ ಸಿಗುತ್ತೆ ಅಂತ ಅನ್ನಿಸ್ತಿರುತ್ತೆ. ನಂತರ ಕೊನೆಗೂ ಆ ಡಿವೈಸ್ ಅನ್ನ ಹುಡುಕ್ಬಿಡ್ತಾರೆ. ಆದ್ರೆ ಸಡನ್ ಆಗಿ ಈ ಜಾಗದಲ್ಲಿ ವೆದರ್ ಎಲ್ಲ ಚೇಂಜ್ ಆಗೋಗುತ್ತೆ. ಅದಕ್ಕೆ ಸೇಫ್ ಆಗಿರ್ಬೇಕು ಅಂತ ಹ್ಯಾನಾ ಹಾಗೆ ಶಾನ್ ಒಂದು ಗುಹೆ ಒಳಗಡೆ ಬರ್ತಾರೆ. ಇವ್ರು ಮಾತ್ರ ಇದನ್ನ ಹೊರಗಡೆ ತೆಗೆದು ತಗೊಂಡು ಹೋಗ್ತಿರ್ಬೇಕಾದ್ರೆ ಡಿವೈಸ್ ಸಿಡಿಲನ್ನ ಅಟ್ರಾಕ್ಟ್ ಮಾಡ್ತಿರುತ್ತೆ. ಆದ್ರಿಂದ ಅದನ್ನ ಬಿಸಾಕಿ ಗುಹೆ ಒಳಗಡೆ ಬರೋಷ್ಟರಲ್ಲಿ ಸಿಡಿಲು ಹೊಡೆದು ಗುಹೆಯ ದಾರಿನೇ ಮುಚ್ಚೋಗುತ್ತೆ. ಎಲ್ಲರೂ ಸೇಫ್ ಆಗಿರ್ತಾರೆ, ಯಾರಿಗೂ ಏನು ಆಗಿರೋದಿಲ್ಲ. ಕಲ್ಗಳನ್ನೆಲ್ಲ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ತುಂಬಾ ಕಲ್ಗಳು ಬಿದ್ದೋಗಿರ್ತವೆ, ಆಗೋದಿಲ್ಲ. ಇಲ್ಲಿ ಹ್ಯಾನಾ ಮೌಂಟೇನಿಯರ್ ಆಗಿರೋದ್ರಿಂದ ಎಮರ್ಜೆನ್ಸಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ತಂದಿರ್ತಾಳೆ. ಆದ್ರೆ ಫೋನ್ಗಳಲ್ಲಿ ನೆಟ್ವರ್ಕ್ ಮಾತ್ರ ಇವರಿಗೆ ಸಿಗ್ತಿರೋದಿಲ್ಲ. ಸರಿ ಅಂತ ಇವರೆಲ್ಲರೂ ನಿಧಾನವಾಗಿ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಗುಹೆಯಲ್ಲಿ ಮುಂದೆ ಎಲ್ಲಾದ್ರೂ ಹೊರಗಡೆ ಹೋಗೋದಕ್ಕೆ ಜಾಗ ಸಿಗ್ಬೋದು ಅಂತ. ಆದ್ರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಬೀಳೋದ್ರಿಂದ ಸ್ವಲ್ಪದ್ರಲ್ಲೇ ಟ್ರೆವರ್ ಬಚಾವಾಗ್ತಾನೆ. ಯಾಕೆಂತಂದ್ರೆ ಕೆಳಗಡೆ ಆಳವಾಗಿರುವಂತ ಜಾಗ ಇದೆ. ಅದೇ ಸಮಯಕ್ಕೆ ಇಲ್ಲೇ ಇವ್ರಿಗೊಂದು ಬೋರ್ಡ್ ಸಿಗುತ್ತೆ. ಇದ್ರ ಮೇಲೆ ಇಲ್ಲಿಂದ ದೂರ ಇರಿ ಅಂತ ಬರ್ದಿರುತ್ತೆ. ಇದನ್ನ ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಕೆಳಗಡೆ ಮೈನಿಂಗ್ ನಡೀತಿರುವಂತ ಜಾಗ ಇದೆ ಅಂತ. ಆದ್ರಿಂದ ಕೆಳಗಡೆ ಎಷ್ಟು ಆಳ ಇದೆ ಅಂತ ಚೆಕ್ ಮಾಡೋದಕ್ಕೆ ಫ್ಲೇರ್ ಲೈಟ್ ಅನ್ನು ಆನ್ ಮಾಡ್ತಾರೆ. ಆದ್ರೆ ಇದು ಗೋಡೆಗೆ ಟಚ್ ಆಗ್ತಿದ್ದಂಗೆನೆ ಸಣ್ಣದಾಗಿ ಬ್ಲಾಸ್ಟ್ ಆಗೋಗುತ್ತೆ. ಯಾಕೆಂತಂದ್ರೆ ಗೋಡೆಗಳ ಮೇಲೆ ಮೆಗ್ನೀಷಿಯಂ ಅನ್ನು ಧಾತು ಅಂಟ್ಕೊಂಡಿರುತ್ತೆ. ಈ ಮೆಗ್ನೀಷಿಯಂ ಬೆಂಕಿನ ಬೇಗ ಹಿಡ್ಕೊಬಿಡುತ್ತೆ. ಸರಿ ಅಂತ ಒಂದು ಲೈಟ್ ಅನ್ನ ಹಾಕಿ ಕೆಳಗಡೆ ಎಷ್ಟು ಆಳ ಇದೆ ಅಂತ ತಿಳ್ಕೊತಾರೆ. ಸದ್ಯಕ್ಕೆ ಅಲ್ಲಿಗೆ ಸಾಕಾಗೋಷ್ಟು ಹಗ್ಗಗಳನ್ನ ಹ್ಯಾನಾ ತಂದಿರ್ತಾಳೆ. ಆ ಹಗ್ಗಗಳನ್ನ ಯೂಸ್ ಮಾಡ್ಕೊಂಡು ಇವ್ರು 3 ಜನ ನಿಧಾನವಾಗಿ ಕೆಳಗಡೆ ಹೋಗ್ತಿರ್ತಾರೆ. ಭಯ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಬ್ರು ಜೊತೆ ಒಬ್ರು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಟ್ರೆವರ್ ನ ಕಾಲು ಮಿಸ್ ಆಗಿ ಕೆಳಗಡೆ ಬೀಳ್ತಿರ್ತಾನೆ. ಇವ್ರು 3 ಜನರ ಹಗ್ಗಗಳು ಕನೆಕ್ಟ್ ಆಗಿರೋದ್ರಿಂದ ಹ್ಯಾನಾ ಅವನ ದಾರನ್ನ ಕಟ್ ಮಾಡ್ತಾಳೆ. ಯಾಕೆ ಅಂತಂದ್ರೆ ಅವನು ಮೊದ್ಲೇ ಕೆಳಗಡೆ ಬಂದು ತಲುಪಿದ್ದ. ಇಲ್ಲಿ ಇವರಿಗೆ ಪಾಳು ಬಿದ್ದಿರುವಂತ ಮೈನಿಂಗ್ ಜಾಗ ಕಾಣಿಸುತ್ತೆ. ಈ ಜಾಗದ ಬಗ್ಗೆ ಮೊದ್ಲೇ ಇವಳು ಕೇಳಿರ್ತಾಳೆ. 60 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ನಡೆದು 81 ಜನರು ಸತ್ತೋಗಿದ್ರು. ಆದ್ರಿಂದ ಈ ಜಾಗನ ಕ್ಲೋಸ್ ಮಾಡ್ಬೇಕಾಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಇವಳಿಗೊಂದು ಜನರೇಟರ್ ಸಿಗುತ್ತೆ. ಅದನ್ನ ಮುಟ್ಬೇಡ, ಬ್ಲಾಸ್ಟ್ ಆಗೋದ್ರೆ ಏನ್ ಮಾಡೋದು ಅಂತ ಟ್ರೆವರ್ ಹೇಳ್ತಿರ್ತಾನೆ. ಆದ್ರೂ ಕೂಡ ಇವಳು ಇದನ್ನ ಆನ್ ಮಾಡಿದ್ರಿಂದ ಈ ಜಾಗದಲ್ಲೆಲ್ಲ ಕರೆಂಟ್ ಬಂದಿದ್ದನ್ನ ನೋಡಿ ಇವರೆಲ್ಲರಿಗೂ ಸಮಾಧಾನ ಆಗುತ್ತೆ. ಕೊನೆಗೂ ನಾವಿಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ. ಇಲ್ಲೇ ಟ್ರ್ಯಾಕ್ ಗಳ ಮೇಲೆ ಮಿನಿ ವೆಹಿಕಲ್ ಗಳು ಇರ್ತವೆ. 3 ಜನರು ಒಂದೊಂದು ವೆಹಿಕಲ್ ನ ಮೇಲೆ ಕುಂತ್ಕೊಂಡು ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಹೊರಗಡೆ ದಾರಿನ ಹುಡ್ಕೊಂಡು ಮೊದ್ಲು ಸ್ಲೋ ಆಗಿ ಹೋಗ್ತಿರುತ್ತೆ. ಆದ್ರೆ ಈ ಜಾಗದಲ್ಲಿ ಜಾಸ್ತಿ ಅಪ್ ಡೌನ್ ಇದ್ದಿದ್ರಿಂದ ಸ್ಪೀಡ್ ಜಾಸ್ತಿ ಆಗೋಗುತ್ತೆ. ಇದರಿಂದ ಇವರು ತುಂಬಾ ಹೆದರ್ಕೊಳ್ತಿರ್ತಾರೆ. ಆಗ ಮುಂದೆ ನೋಡಿದ್ರೆ ಬ್ರಿಡ್ಜ್ ಮುರಿದೋಗಿರುತ್ತೆ. ಆಗ ಇನ್ನು ಕೂಡ ಇವರು ಸ್ಪೀಡ್ ಅನ್ನ ಜಾಸ್ತಿ ಮಾಡಿದ್ರಿಂದ ಬ್ರಿಡ್ಜ್ ಅನ್ನ ಜಂಪ್ ಮಾಡಿ ಮುಂದೆ ಏನೋ ಬರ್ತಾರೆ. ಆದ್ರೆ ಸೆಪರೇಟ್ ಆಗಿ 3 ಜನನು ಬೇರೆ ಬೇರೆ ಟ್ರ್ಯಾಕ್ ನಲ್ಲಿ ಹೋಗ್ತಿರ್ತಾರೆ. ಹ್ಯಾನಾ ಟ್ರ್ಯಾಕ್ ಮುಗ್ದೋಗ್ತಿದ್ದಂಗೆನೆ ಇವಳು ಟ್ರೆವರ್ ಹತ್ರ ಬರ್ತಾಳೆ. ಟ್ರೆವರ್ ನ ಟ್ರ್ಯಾಕ್ ಕೂಡ ಮುಗ್ದೋಗ್ತಿದ್ದಂಗೆನೆ ಒಂದು ಹಗ್ಗದ ಸಹಾಯದಿಂದ ಸೇಫ್ ಆಗಿ ಹೊರಗಡೆ ಬರ್ತಾರೆ. ಆಗ ಇಲ್ಲಿಗೆ ಶಾನ್ ಬಂದಾಗ ಒಂದು ದಾರಿ ಇರೋದನ್ನ ನೋಡ್ತಾನೆ. ಯಾವಾಗ ಇವರೆಲ್ಲರೂ ಒಳಗಡೆ ಬರ್ತಾರೋ ತುಂಬಾನೇ ಶಾಕ್ ಆಗಿ ಹೋಗ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ತುಂಬಾ ಬೆಲೆ ಬಾಳುವಂತ ಡೈಮಂಡ್ ಗಳೆಲ್ಲ ಇರ್ತವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋದು ಇದೆಲ್ಲ. ಶಾನ್ ಇದನ್ನ ಬ್ಯಾಗ್ ಹಾಕೋತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಕ್ರ್ಯಾಕ್ ಆಗುವಂತ ಶಬ್ದ ಇವ್ರಿಗೆ ಕೇಳಿಸುತ್ತೆ. ಆಗ್ಲೇ ಅವ್ರಿಗೆ ಗೊತ್ತಾಗೋದು ಇವರು ನಿಂತಿರುವಂತ ಜಾಗ ಲಾವಾ ಇಂದ ಕ್ರಿಯೇಟ್ ಆಗಿರುವಂತ ಗ್ಲಾಸ್ ನ ರೀತಿಯ ವಸ್ತು ಅಷ್ಟೇ. ಇದು ಜಾಸ್ತಿ ಸ್ಟ್ರಾಂಗ್ ಆಗಿರೋದಿಲ್ಲ, ಬೇಗ ಹೊಡೆದೋಗುತ್ತೆ. ಆದ್ರಿಂದ ಇವರೆಲ್ಲರೂ ನಿಧಾನ
ನಿಧಾನವಾಗಿ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಶಾನ್ ಎತ್ಕೊಂಡಿದ್ದಂತ ಡೈಮಂಡ್ ಕೆಳಗಡೆ ಬಿದ್ದು ಜಾಗನು ಕೂಡ ಹೊಡೆದು ಇವರು ಕೆಳಗಡೆ ಬೀಳೋದಕ್ಕೆ ಶುರು ಮಾಡ್ತಾರೆ. ಹೇಳಬೇಕು ಅಂತಂದ್ರೆ ಇವರು ಬೀಳ್ತಾನೆ ಇರ್ತಾರೆ, ಅಷ್ಟು ಆಳವಾಗಿರುತ್ತೆ. ಆಗ ಇವರ ಸುತ್ತಮುತ್ತ ನೀರಿನ ಹನಿಗಳು ಕಾಣಿಸ್ತಿರ್ತವೆ. ಕೊನೆಗೂ ನೀರಿನ ಒಳಗಡೆ ಬಂದು ಬೀಳ್ತಾರೆ. ಈ ನೀರಿಂದ ಟ್ರೆವರ್ ಹಾಗೆ ಶಾನ್ ಏನೋ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಹ್ಯಾನ ಅಲ್ಲೇ ಸಿಗಾಕೊಂಡಿರೋದ್ರಿಂದ ಟ್ರೆವರ್ ಬಂದು ಇವಳನ್ನ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಇದರಿಂದ ಇವರು ಜೀವ ಉಳಿತು ಅಂತ ಮಲ್ಕೊಂಡಿರ್ಬೇಕಾದ್ರೆ ಮೇಲೆ ನೋಡ್ತಾರೆ. ನಕ್ಷತ್ರಗಳ ರೀತಿ ಒಂದಷ್ಟು ವಸ್ತುಗಳು ಹೊಳಿತಿರ್ತವೆ. ಅವುಗಳು ನಿಧಾನವಾಗಿ ಇವ್ರ ಹತ್ರ ಬರ್ತಿರ್ತವೆ. ನೋಡಿದ್ರೆ ಅವುಗಳೆಲ್ಲ ಪಕ್ಷಿಗಳು. ಅವುಗಳನ್ನ ನೋಡ್ದಂತ ಟ್ರೆವರ್ ಹೇಳ್ತಿರ್ತಾನೆ, ಈ ಪಕ್ಷಿಗಳ ಹೆಸರು ಸಯಾನಿಸ್ ಅಂತ. ಇವುಗಳು ಭೂಮಿಲಿ ನೋಡೋದಕ್ಕೆ ಸಿಗೋದಿಲ್ಲ. ಯಾಕೆಂತಂದ್ರೆ ಸಾವಿರಾರು ವರ್ಷಗಳ ಹಿಂದೆನೆ ವಿಲುಪ್ತಿ ಆಗೋಗಿದಾವೆ ಅಂತ. ಒಂದು ಪಕ್ಷಿ ಅಂತೂ ಶಾನ್ ನ ಸುತ್ತಮುತ್ತನೇ ಓಡಾಡ್ತಿರುತ್ತೆ. ಯಾವಾಗ ಇವರು ಆ ಪಕ್ಷಿಗಳನ್ನ ಫಾಲೋ ಮಾಡ್ತಾ ಸ್ವಲ್ಪ ಮುಂದೆ ಬರ್ತಾರೋ ಆಗ ನೋಡ್ತಾರೆ ಜೂಲ್ಸ್ ವರ್ನ್ ಅವನ ಬುಕ್ ನಲ್ಲಿ ಹೇಳಿದ್ನಲ್ಲ, ಭೂಮಿಯ ಮಧ್ಯದಲ್ಲಿ ಸ್ವರ್ಗದಂತ ಜಾಗ ಇದೆ ಅಂತ. ಆ ರೀತಿ ನಿಜವಾಗ್ಲೂ ಆ ಜಾಗ ಇಲ್ಲಿ ಇರುತ್ತೆ. ಅಂದ್ರೆ ಈಗ ಇವರೆಲ್ಲರೂ ಭೂಮಿಯ ಮಧ್ಯಕ್ಕೆ ಬಂದು ತಲುಪಿದ್ದಾರೆ. ಮ್ಯಾಕ್ಸ್ ಹಾಗೆ ಹ್ಯಾನ ತಂದೆ ಆ ಬುಕ್ಕನ್ನ ನಂಬಿ ಏನು ತಪ್ಪು ಮಾಡಿರ್ಲಿಲ್ಲ. ಈ ವಿಷಯ ಗೊತ್ತಾಗಿ ಇವಳ ಕಣ್ಣಾರೆ ಇದನ್ನೆಲ್ಲ ನೋಡಿ ಹ್ಯಾನಾಗಂತೂ ನಂಬಿಕೆನೆ ಬರ್ತಿರೋದಿಲ್ಲ. ಬದಲಾಗಿ ಇವ್ರ 3 ಜನರಿಗೂ ಯಾರಿಗೂ ಕೂಡ ಇವರ ಕಣ್ಣಿನ ಮೇಲೆನೆ ನಂಬಿಕೆ ಬರ್ತಿರೋದಿಲ್ಲ. ಯಾಕೆಂತಂದ್ರೆ ಇಷ್ಟು ಸುಂದರವಾಗಿರುವಂತ ಜಾಗನ ಇವರ ಜೀವನದಲ್ಲೇ ನೋಡಿರ್ಲಿಲ್ಲ. ಈ ಜಾಗ ಜೂಲ್ಸ್ ವರ್ನ್ ಅವನ ಬುಕ್ ನಲ್ಲಿ ಯಾವ ರೀತಿ ಬರ್ಕೊಂಡಿದ್ದಾನೋ ಎಕ್ಸಾಕ್ಟ್ಲಿ ಅದೇ ರೀತಿ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ದೊಡ್ಡ ದೊಡ್ಡ ಮಶ್ರೂಮ್ ಗಳನ್ನು ಕೂಡ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಆದ್ರೆ ಭಯ ಪಡೋ ವಿಷಯ ಏನು ಅಂತಂದ್ರೆ ಬುಕ್ ನಲ್ಲಿ ಜೂಲ್ಸ್ ಬರ್ದಿದ್ದಾನೆ, ಈ ಜಾಗದಲ್ಲಿ ತುಂಬಾ ದೊಡ್ಡ ದೊಡ್ಡ ಭಯಂಕರವಾದ ಜೀವಿಗಳು ಇದಾವೆ ಅಂತ. ಅವುಗಳೇನಾದ್ರೂ ಬಂದು ಅಟ್ಯಾಕ್ ಮಾಡ್ಬಿಟ್ರೆ ಅನ್ನೋ ಟೆನ್ಷನ್ ಇವ್ರಿಗೆ. ಇದಾದ್ಮೇಲೆ ಯಾವಾಗ ಇವರು ಇನ್ನೂ ಸ್ವಲ್ಪ ಮುಂದೆ ಬರ್ತಾರೋ ಒಂದು ಮರದಲ್ಲಿ ದಾರ ಕಟ್ಟಿರೋದನ್ನ ನೋಡ್ತಾರೆ. ಅಂದ್ರೆ ಯಾರೋ ಈ ಜಾಗದಲ್ಲಿ ವಾಸ ಮಾಡಿದ್ದಾರೆ. ಹ್ಯಾನಾ ನಾನ್ ಬೇರೆ ಕಡೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾಳೆ. ಇವರಿಬ್ರು ಒಳಗಡೆ ಬರ್ತಾರೆ. ನೋಡೋದಕ್ಕೆ ಯಾವ್ದೋ ಮನುಷ್ಯ ಈ ಜಾಗನ ವಾಸ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರೋ ರೀತಿ ಕಾಣಿಸ್ತಿರುತ್ತೆ. ಆಗ ಇಲ್ಲಿರುವಂತ ವಸ್ತುಗಳನ್ನ ನೋಡಿ ನಿಧಾನವಾಗಿ ಇವರಿಗೆ ಅರ್ಥ ಆಗುತ್ತೆ, ಈ ಜಾಗದಲ್ಲಿ ವಾಸ ಮಾಡಿದ್ದು ಬೇರೆ ಯಾರು ಅಲ್ಲ, ಬುಕ್ ಅನ್ನ ಬರ್ದಿದ್ದಾನಲ್ಲ ಜೂಲ್ಸ್ ವರ್ನ್ ಅವನೇನೆ. ಇಲ್ಲಿಂದ ಸೇಫ್ ಆಗಿ ಸರ್ವೈವ್ ಆಗಿ ಮತ್ತೆ ಭೂಮಿ ಮೇಲೆ ಹೋದ್ಮೇಲೆನೆ ಈ ಬುಕ್ ಅನ್ನ ಅವನು ಬರ್ದಿರೋದು. ಈ ಕಡೆ ನೋಡಿದ್ರೆ ಹ್ಯಾನಾಗೆ ಒಂದು ಬಾಟಲ್ ಸಿಗುತ್ತೆ. ಇದ್ರ ಮೇಲೆ ಮ್ಯಾಕ್ಸ್ ಅಂತ ಬರ್ದಿರುತ್ತೆ. ಆದ್ರೆ ಒಂದು ಜಾಗದ ಕಡೆ ನೋಡಿ ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ. ಯಾಕೆಂತಂದ್ರೆ ಜಾಗದಲ್ಲಿ ಮ್ಯಾಕ್ಸ್ ನ ಡೆಡ್ ಬಾಡಿ ಇರುತ್ತೆ. ಆ ಬಾಡಿನ ನಮ್ಗೆ ತೋರಿಸೋದಿಲ್ಲ. ಈ ಕಡೆ ಶಾನ್ಗೆ ಈ ಜಾಗದಲ್ಲಿ ಒಂದು ಬುಕ್ ಸಿಗುತ್ತೆ. ಮೊದ್ಲು ಇವ್ರಿಬ್ರಿಗೂ ಅನ್ಸುತ್ತೆ ಈ ಬುಕ್ ಕೂಡ ಜೂಲ್ಸ್ ವರ್ನ್ದೇ ಇರ್ಬೇಕು ಅಂತ. ಆದ್ರೆ ಈ ಬುಕ್ ನಲ್ಲಿ ಇರುವಂತ ಹ್ಯಾಂಡ್ ರೈಟಿಂಗ್ ಮ್ಯಾಕ್ಸ್ ನ ಹ್ಯಾಂಡ್ ರೈಟಿಂಗ್ ಗೆ ಮ್ಯಾಚ್ ಆಗ್ತಿರುತ್ತೆ. ಅಂದ್ರೆ ಮ್ಯಾಕ್ಸ್ ಕೂಡ ಈ ಜಾಗಕ್ಕೆ ಬಂದು ವಾಸ ಮಾಡಿದ್ದ ಅವನದ್ದೇ ಬುಕ್ ಇದು. ಅದೇ ಸಮಯಕ್ಕೆ ಹ್ಯಾನಾ ಟ್ರೆವರ್ ನ ಹೊರಗಡೆ ಕರೆದು ಮ್ಯಾಕ್ಸ್ ನ ಡೆಡ್ ಬಾಡಿ ಬಗ್ಗೆ ಹೇಳ್ತಾಳೆ. ಶಾನ್ ಮಾತ್ರ ಇಲ್ಲೇ ಇರ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಸಮುದ್ರದ ದಡದಲ್ಲಿ ಟ್ರೆವರ್ ಮ್ಯಾಕ್ಸ್ ನ ಡೆಡ್ ಬಾಡಿನ ಹೂತಾಕಿರ್ತಾನೆ. ಅಂದಂಗೆ ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ ಮ್ಯಾಕ್ಸ್ ಜ್ವಾಲಾಮುಖಿ ಒಳಗಡೆ ಬಿದ್ದು ಸತ್ತೋಗಿದ್ದನ್ನ, ಅದೊಂದು ಟ್ರೆವರ್ ನ ಕನ್ಸಷ್ಟೇ. ಈ ಜಾಗದಲ್ಲಿ ಮ್ಯಾಕ್ಸ್ ಬೇರೆ ರೀತಿನೇ ಸತ್ತೋಗಿರ್ತಾನೆ. ಅಷ್ಟೇ ಅಲ್ಲದೆ ಈಗ ಇವರಿಗೆ ಸಿಕ್ತಲ್ಲ ಬುಕ್, ಅದ್ರಲ್ಲಿ ಮ್ಯಾಕ್ಸ್ ಅವನ ಮಗನ ಆಗಿರುವಂತ ಶಾನ್ ನ ಬಗ್ಗೆ ಬರ್ದಿರ್ತಾನೆ. ನನ್ ಮಗನ್ ಬರ್ತಡೆ ತುಂಬಾ ಹತ್ರ ಬರ್ತಿದೆ, ಆದ್ರೆ ನಾನ್ ನೋಡಿದ್ರೆ ಈ ಜಾಗದಲ್ಲಿ ಸಿಗಾಕೋಬಿಟ್ಟಿದ್ದೀನಿ. ಅಕಸ್ಮಾತ್ ನಾನೇನಾದ್ರೂ ಈ ಜಾಗದಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ನನ್ ಮಗ ಬೆಳೆಯೋದನ್ನ ನನ್ನ ಕಣ್ಣಾರೆ ನೋಡೋದಕ್ಕೆ ಇಷ್ಟ ಪಡ್ತೀನಿ ಅಂತ. ಇದನ್ನ ಕೇಳಿ ಇವನಿಗೆ ಬೇಜಾರಾಗುತ್ತೆ. ಹಾಗೆ ಇವರಿಬ್ರು ತುಂಬಾನೇ ದುಃಖ ಪಡ್ತಾರೆ. ಇಲ್ಲಿ ನಾವಾಗ್ಲೂ ನೋಡಿದ್ವಲ್ಲ ಸಯಾನಿಸ್ ಅನ್ನೋ ಪಕ್ಷಿ, ಅದ್ರಲ್ಲಿ ಒಂದು ಪಕ್ಷಿ ಇವರ ಸುತ್ತಮುತ್ತನೇ ಓಡಾಡ್ತಿರುತ್ತೆ. ನಂತರ ಇವರು ಇಲ್ಲಿಂದ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿರ್ತಾರೆ. ಇವರಿಗೆ ಮ್ಯಾಕ್ಸ್ ನ ಬುಕ್ ಸಿಕ್ಕಿದ್ಯಲ್ಲ, ಅದ್ರಲ್ಲಿ ಈ ಜಾಗದಿಂದ ಹೊರಗಡೆ ಹೋಗೋದಕ್ಕೆ ತುಂಬಾ ಐಡಿಯಾಗಳನ್ನ ಬರ್ದಿರ್ತಾನೆ. ಆ ಐಡಿಯಾಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಿರ್ತಾರೆ. ಪ್ಲಾನ್ ಏನು ಅಂತಂದ್ರೆ ಮ್ಯಾಕ್ಸ್ ಆ ಬುಕ್ ನಲ್ಲಿ ಬರ್ದಿದ್ದಾನೆ, ಪಕ್ಕದಲ್ಲಿರುವಂತ ಸಮುದ್ರನ ಹೇಗಾದ್ರೂ ದಾಟಿ ಹೋದ್ರೆ ಒಂದು ಮರುಭೂಮಿ ಸಿಗುತ್ತೆ. ಆ ಮರುಭೂಮಿಲಿ ಒಂದು ನದಿ ಹರಿತಿರುತ್ತೆ. ಆ ನದಿಲಿ ಹೋದ್ರೆ ಈ ಜಾಗದಿಂದ ಹೊರಗಡೆ ಹೋಗ್ಬೋದು ಅಂತ. ಅದೇ ರೀತಿ ಮಾಡ್ಬೇಕು ಅಂತ ಇವರು ಕೂಡ ಅನ್ಕೊಳ್ತಾರೆ. ಆದ್ರೆ ಇವ್ರಿಗೆ ಅರ್ಥ ಆಗ್ತಿಲ್ಲ ಈ ಸಮುದ್ರನ ಹೇಗೆ ದಾಟಿ ಹೋಗೋದು ಅಂತ. ಆಗ ಶಾನ್ ಜರ್ನಿ ಟು ದ ಸೆಂಟರ್ ಆಫ್ ದ ಅರ್ತ್ ಬುಕ್ ಅನ್ನ ತೋರಿಸ್ತಾನೆ. ಹೇಳ್ಬೇಕು ಅಂತಂದ್ರೆ ಇದ್ರಲ್ಲಿ ಜೂಲ್ಸ್ ವರ್ನ್ ಈ ಜಾಗದಲ್ಲಿ ಬರುವಂತ ಎಲ್ಲಾ ಪ್ರಾಬ್ಲಮ್ ಗಳಿಗೂ ಸೊಲ್ಯೂಷನ್ ಅನ್ನ ಬರ್ದಿರ್ತಾನೆ. ಆ ಬುಕ್ ನಲ್ಲಿ ಹೇಳಿರೋ ರೀತಿನೇ ಇವರು ಕೂಡ ಹುಲ್ಲುಗಳಿಂದ ಒಂದು ಬೋಟ್ ಅನ್ನ ರೆಡಿ ಮಾಡ್ಕೊಳ್ತಿರ್ತಾರೆ. ಅದೇ ರೀತಿ ಜಾಗದಲ್ಲಿ ತುಂಬಾ ಫಾಸ್ಟ್ ಆಗಿ ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಿರುತ್ತೆ. ನಂತರ ಹೀಗೆ ಇವರು ಬೋಟ್ ಅನ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಟ್ರೆವರ್ ಶಾನ್ ಗೆ ಒಂದು ಕಂಪಾಸ್ ಅನ್ನ ಕೊಟ್ಟು ಹೇಳ್ತಾನೆ, ಇದು ನಿನ್ ತಂದೆಗೆ ಸೇರಿರೋದು. ನಿನ್ ತಂದೆ ಮಿಸ್ ಆದ್ಮೇಲೆ ನಿನ್ನ ತಾಯಿ ಇದನ್ನ ನನಗೆ ಕೊಟ್ಟಿದ್ರು, ಆದ್ರೆ ನಾನೀಗ ಇದನ್ನ ನಿನ್ಗೆ ಕೊಡ್ತಿದ್ದೀನಿ. ಇದು ನಿನ್ನ ಹತ್ರ ಇದ್ರೇನೆ ಸರಿ ಅಂತ. ಇವನ್ಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ನಂತರ ಈ ಹುಲ್ಲಿನ ಬೋಟ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಇರುವಂತ ಒಂದು ಬಟ್ಟೆನ ಪ್ಯಾರಾಚೂಟ್ ನ ರೀತಿ ರೆಡಿ ಮಾಡ್ಕೊಂಡು ಅದನ್ನ ಬೋಟ್
ಬೋಟ್ಗೆ ಕಟ್ಟಿ ಬೋಟ್ ನ ಜೊತೆ ಇವರು ಕೂಡ ಸೀದಾ ಸಮುದ್ರದ ಒಳಗಡೆ ಬರ್ತಾರೆ. ಆದ್ರೆ ಇವ್ರ ಜೊತೆ ಆ ಒಂದು ಪಕ್ಷಿ ಮಾತ್ರ ಬರ್ತಾನೆ ಇರುತ್ತೆ. ಹೀಗೆ ಹೋಗ್ತಾ ಹೋಗ್ತಾ ಚಂಡಮಾರುತ ಮಳೆ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಇದು ಸಾಕಾಗೋದಿಲ್ಲ ಅಂತ ನೀರಿನ ಒಳಗಡೆ ಏನೋ ವಿಚಿತ್ರವಾಗಿ ಕಾಣಿಸ್ತಿರುತ್ತೆ. ನೋಡಿದ್ರೆ ತುಂಬಾ ಡೇಂಜರಸ್ ಆಗಿರುವಂತ ಪಿರಾನ ಮೀನುಗಳು. ಎಲ್ಲಾ ಮೀನುಗಳು ಒಟ್ಟಿಗೆ ಸೇರಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇವರು ಕೂಡ ಅವುಗಳ ಜೊತೆ ಫೈಟ್ ಮಾಡ್ತಿರ್ತಾರೆ. ಆಗ ಹೇಗೋ ಗೊತ್ತಿಲ್ಲ ಶಾನ್ ನ ಮೊಬೈಲ್ಗೆ ನೆಟ್ವರ್ಕ್ ಸಿಕ್ಕಿ ಇವನ ತಾಯಿ ಕಾಲ್ ಮಾಡ್ತಾರೆ. ಇವನು ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಮೀನುಗಳಿಂದ ಮೊಬೈಲ್ ನೀರಿನ ಒಳಗಡೆ ಬಿದ್ದೋಗುತ್ತೆ. ಅದೇ ಸಮಯಕ್ಕೆ ನೋಡಿದ್ರೆ ಹಾವಿನ ರೀತಿ ಇರುವಂತ ಕ್ರಿಯೇಚರ್ಸ್ ಗಳು ಬರ್ತವೆ. ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕಲ್ಲ, ಆ ಪಿರಾನ ಮೀನುಗಳನ್ನ ತಿನ್ನೋದಕ್ಕೆ. ಅವುಗಳನ್ನ ತಿಂದು ಇವು ಹೊಟ್ಟೋಗ್ತವೆ. ನಂತರ ಇವರಿಬ್ರು ಸೇರಿ ಪ್ಯಾರಾಚೂಟ್ ನ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಹಗ್ಗದ ಫೋರ್ಸ್ ಜಾಸ್ತಿ ಆಗಿ ಹ್ಯಾನ ಕೈಗೆ ಗಾಯ ಆಗೋಗುತ್ತೆ. ಟ್ರೆವರ್ ಅವಳನ್ನ ಸಂಭಾಳಿಸ್ತಿರ್ತಾನೆ. ಆದ್ರೆ ಪ್ಯಾರಾಚೂಟ್ ಕಿತ್ತೋಗ್ಬಾರ್ದು ಅಂತ ಶಾನ್ ಇದನ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಫೋರ್ಸ್ ಇನ್ನೂ ಕೂಡ ತುಂಬಾ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇದರಿಂದ ಪ್ಯಾರಾಚೂಟ್ ನ ಜೊತೆ ಇವನು ಕೂಡ ಹಾರ್ಕೊಂಡು ಬೇರೆ ಕಡೆ ಹೊಟ್ಟೋಗ್ತಾನೆ. ಟ್ರೆವರ್ ಮತ್ತೆ ಹ್ಯಾನಾಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ದಡದಲ್ಲಿ ಬಿದ್ದಿರುವಂತ ಶಾನ್ಗೆ ಎಚ್ಚರ ಆಗುತ್ತೆ. ಇಲ್ಲೇ ಇರುವಂತ ನೀರನ್ನ ಕುಡಿಯೋದಕ್ಕೆ ನೋಡಿದ್ರೆ ಇದು ಚೆನ್ನಾಗಿರೋದಿಲ್ಲ. ಹಾಗೆ ಇವನ ಸುತ್ತಮುತ್ತನೂ ಕೂಡ ಯಾರು ಇರೋದಿಲ್ಲ. ಆದ್ರೆ ಆ ಒಂದು ಪಕ್ಷಿ ಮಾತ್ರ ಇರುತ್ತೆ. ಆ ಪಕ್ಷಿ ಇವನನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಿರುತ್ತೆ. ಈ ಕಡೆ ನೋಡಿದ್ರೆ ಇವರಿಬ್ರು ಕೂಡ ಮತ್ತೊಂದು ಕಡೆಯಿಂದ ದಡಕ್ಕೆ ಬಂದು ತಲುಪಿ ಶಾನ್ ನ ಹುಡ್ಕೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿ ಈ ಪಕ್ಷಿ ನೀರ್ ಬೀಳ್ತಿರುವಂತ ಜಾಕೆ ಶಾನ್ ನ ಕರ್ಕೊಂಡ್ ಬಂದಾಗ ಇವನು ಕೂಡ ನೀರ್ ಕುಡಿತಾನೆ. ಅದಾದ್ಮೇಲೆ ಕಂಪಾಸ್ ನ ಸಹಾಯದಿಂದ ಬುಕ್ ನಲ್ಲಿ ಬರ್ದಿರುವಂತ ಆ ನದಿನ ಹುಡ್ಕೊಂಡು ಹೋಗ್ತಿರ್ತಾನೆ. ಅದೇ ರೀತಿ ಇವರಿಬ್ರು ಕೂಡ ತುಂಬಾ ಹೊತ್ತು ಹುಡ್ಕುದ್ರು ಕೂಡ ಶಾನ್ ಸಿಗದೆ ಇರೋದ್ರಿಂದ ಒಂದು ಜಾಗದಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಕೊನೆಯದಾಗಿ ಸ್ವಲ್ಪ ಉಳಿದಿರುವಂತ ನೀರನ್ನ ಟ್ರೆವರ್ ಕುಡಿಯೋದಕ್ಕೆ ಅಂತ ಇವಳಿಗೆ ಕೊಡ್ತಾನೆ. ಆದ್ರೆ ಜೀವ ಇರುವಂತ ಗಿಡ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದನ್ನ ಕಟ್ ಮಾಡ್ತಾನೆ. ಆದ್ರೆ ಯಾವಾಗ ಹ್ಯಾನ ಕಡೆಗೆ ನೋಡ್ತಾನೋ ಅವಳು ಅಲ್ಲಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಜೀವ ಇರುವಂತ ಮತ್ತೊಂದು ಗಿಡ ಇವಳನ್ನ ಹಿಡ್ಕೊಂಡು ಸಾಯಿಸೋದಕ್ಕೆ ನೋಡ್ತಿರುತ್ತೆ. ಆಗ ಇವನು ಈ ಗಿಡದ ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಬುಡದಿಂದಾನೆ ಕಿತ್ತು ಇದನ್ನ ಎಸ್ತು ಇವಳನ್ನ ಕಾಪಾಡ್ತಾನೆ. ನಂತರ ಶಾನ್ ಹಾಗೆ ಈ ಪಕ್ಷಿ ಒಂದು ಜಾಗಕ್ಕೆ ಬರ್ತಾರೆ. ಹೀಗೆ ಇವನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಬಿದ್ದಾಗ್ಲೇ ಗೊತ್ತಾಗೋದು ಈ ಜಾಗದಲ್ಲಿ ವಸ್ತುಗಳೆಲ್ಲ ತೇಲಾಡ್ತಿದಾವೆ ಅಂತ. ಹಾಗೆ ಯಾವಾಗ ಇವನು ಇನ್ನೂ ಸ್ವಲ್ಪ ಮುಂದೆ ಬಂದು ನೋಡ್ತಾನೋ ಈ ಜಾಗನ ಕ್ರಾಸ್ ಮಾಡೋದಕ್ಕೆ ತೇಲ್ತಿರುವಂತ ಕಲ್ಲುಗಳ ಮೇಲೆ ಜಂಪ್ ಮಾಡ್ತಾ ಹೋಗ್ಬೇಕು. ಸರಿ ಇನ್ನೇನ್ ಮಾಡುದು ಅಂತ ಇವನು ಕೂಡ ಧೈರ್ಯ ಮಾಡಿ ಒಂದಾದ್ಮೇಲೆ ಒಂದು ಕಲ್ ಮೇಲೆ ಜಂಪ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಿರ್ತಾನೆ. ಆದ್ರೆ ಕೊನೆಯ ಕಲ್ಲಿನ ಮೇಲೆ ಬರ್ತಿದ್ದಂಗೆನೆ ಇದು ಸರಿಯಾಗಿ ಬ್ಯಾಲೆನ್ಸ್ ಆಗ್ತಿರೋದಿಲ್ಲ. ನಾನ್ ಬಿದ್ದೋಗ್ತೀನಿ ಅಂತ ಇವನಿಗೆ ಅನ್ನಿಸ್ತಿರುತ್ತೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ದಡಕ್ಕೆ ಬಂದು ತಲುಪ್ತಾನೆ. ಇವರಿಬ್ರು ಇಷ್ಟೊತ್ತಿಗೆ ಮರುಭೂಮಿಗೆ ಬಂದಾಗ ಮ್ಯಾಕ್ಸ್ ಬುಕ್ ನಲ್ಲಿ ಬರ್ದಿರುವಂತ ಹರಿತಿರೋ ನದಿ ಇವರಿಗೆ ಕಾಣಿಸುತ್ತೆ. ಆದ್ರೆ ಎಷ್ಟೇ ಹುಡ್ತಿದ್ರು ಶಾನ್ ಮಾತ್ರ ಇವರಿಗೆ ಸಿಕ್ತಿರೋದಿಲ್ಲ. ಅದೇ ರೀತಿ ಈ ಕಡೆ ಶಾನ್ ಕೂಡ ಮರುಭೂಮಿಗೆ ಬಂದು ತಲುಪಿ ಟ್ರೆವರ್ ಹಾಗೆ ಹ್ಯಾನನ್ನ ಹುಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ನಡಿತಾ ನಡಿತಾ ಒಂದು ಜಾಗಕ್ಕೆ ಬಂದಾಗ ಒಂದು ದೊಡ್ಡ ಅಸ್ಥಿ ಪಂಜರ ಇವನಿಗೆ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಭಯಂಕರವಾಗಿರುವಂತ ಶಬ್ದ ಕೇಳಿಸಿದ್ರಿಂದ ಬಂದು ಬಚ್ಚಿಟ್ಕೋಬಿಡ್ತಾನೆ. ನಂತರ ಟ್ರೆವರ್ ನಾನು ಶಾನ್ ನ ಹುಡ್ಕೊಂಡು ಹೋಗ್ತೀನಿ, ನೀನು ಆ ನದಿಯ ಸಹಾಯದಿಂದ ಭೂಮಿ ಮೇಲೆ ಹೋಗಿ ತಲುಪು ಅಂತ ಹ್ಯಾನಾಗೆ ಹೇಳ್ತಿರ್ತಾನೆ. ಆದ್ರೆ ಹ್ಯಾನಾ ಮಾತ್ರ ನಾನ್ ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಇದನ್ನ ಕೇಳಿ ಇವನಿಗೆ ನಂಬೋದಕ್ಕೆ ಆಗ್ತಿರೋದಿಲ್ಲ. ನಾನು ನದಿ ಹತ್ರ ಕಾಯ್ತಿರ್ತೀನಿ, ನೀನು ಶಾನ್ ನ ಹುಡ್ಕೊಂಡು ಕರ್ಕೊಂಡ್ ಬಾ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಶಾನ್ ಬಚ್ಚಿಟ್ಕೊಂಡಿದ್ದಾರಲ್ಲ ಇವನ್ ಮೇಲೆ ಎಂಜಿಲು ಬೀಳ್ತಿರುತ್ತೆ. ಮೇಲ್ ನೋಡಿದ್ರೆ ಒಂದು ದೊಡ್ಡ ಡೈನೋಸಾರ್ ಅದು ಇವನನ್ನ ಚೇಸ್ ಮಾಡ್ಕೊಂಡ್ ಬರೋದಕ್ಕೆ ಶುರು ಮಾಡುತ್ತೆ. ಇವನು ಕೂಡ ಮಣ್ಣಿನ ಒಂದು ಗುಹೆ ಒಳಗಡೆ ಹೋಗಿ ಸೇರ್ಕೊಬಿಡ್ತಾನೆ. ಅದು ಅಟ್ಯಾಕ್ ಮಾಡ್ತಿರೋದ್ರಿಂದ ಕಿರ್ಚಾಡ್ತಿರ್ತಾನೆ. ಅದು ಶಾನ್ ನ ಹುಡುಕ್ತಿರೋಂತ ಟ್ರೆವರ್ಗೆ ಕೇಳಿಸಿ ಈ ಮಣ್ಣಿನ ಗುಹೆನ ಹೊಡೆದು ಮತ್ತೊಂದು ಜಾಗದಿಂದ ಇವನನ್ನ ಹೊರಗಡೆ ತೆಗಿತಾನೆ. ಆ ಡೈನೋಸಾರ್ ಇವರಿಬ್ರನ್ನು ಕೂಡ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಟ್ರೆವರ್ಗೆ ಗ್ಲಾಸ್ ನ ರೀತಿ ಇರುವಂತ ನೆಲ ಕಾಣಿಸುತ್ತೆ. ಅದಕ್ಕೆ ಶಾನ್ ನ ಇವನು ಮತ್ತೊಂದು ಕಡೆ ಕಳಿಸಿ ಡೈನೋಸಾರ್ ನ ಇವನ ಹಿಂದೆ ಬರೋ ರೀತಿ ಮಾಡಿ ಗ್ಲಾಸ್ ನ ಮೇಲೆ ಕರ್ಕೊಂಡ್ ಬರ್ತಾನೆ. ಆಗ ಇದ್ರ ತೂಕನ ತಡ್ಕೊಳ್ಳೋದಕ್ಕಾಗದೆ ಗ್ಲಾಸ್ ಹೊಡೆದು ಅದು ಒಳಗಡೆ ಹೊಟ್ಟೋಗುತ್ತೆ. ಟ್ರೆವರ್ ಕೂಡ ಬಿದ್ದೋದ ಅಂತ ಇವನ್ಗನ್ನಿಸ್ತಿರುತ್ತೆ. ನೋಡಿದ್ರೆ ಇವನು ಇನ್ನೂ ಕೂಡ ಹಿಡ್ಕೊಂಡು ಬದುಕಿರ್ತಾನೆ. ನಂತರ ಇವರಿಬ್ರು ಹರಿತಿರುವಂತ ನದಿ ಹತ್ರ ಬಂದಾಗ ಹ್ಯಾನಾ ಕೂಡ ಡೈನೋಸಾರ್ ನ ತಲೆ ಬೋರ್ಡನ ಬೋಟ್ ರೀತಿ ರೆಡಿ ಮಾಡ್ಕೊಂಡು ಬರ್ತಾಳೆ. ಇವರೆಲ್ಲರೂ ಈ ಬೋಟ್ ನಲ್ಲೇನೋ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿಂದ ಭೂಮಿ ಮೇಲೆ ಹೇಗ್ ಹೋಗಿ ತಲುಪೋದು ಅಂತ ಇವರಿಗೆ ಗೊತ್ತಾಗ್ತಿಲ್ಲ. ಅದೇ ಸಮಯಕ್ಕೆ ಇವರ ಬೋಟ್ ಸ್ಪೀಡ್ ಆಗಿ ಬಂದು ಒಂದು ಜಾಗದಲ್ಲಿ ಸಿಗಾಕೋಬಿಡುತ್ತೆ. ಕೆಳಗಡೆ ಏನೋ ಲೈಟ್ ಬರ್ತಿದೆ ಅಂತ ನೋಡಿದ್ರೆ ಲಾವಾ. ಏನ್ ಮಾಡೋದು ಅಂತ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಆಗ ಇವರ ಸುತ್ತಮುತ್ತ ಇರುವಂತ ಗೋಡೆಗಳಲ್ಲಿ ನೀರಿರೋದು ಇವರಿಗೆ ಗೊತ್ತಾಗುತ್ತೆ. ಆದ್ರಿಂದ ಈ ಗೋಡೆಗಳನ್ನ ಬ್ಲಾಸ್ಟ್ ಮಾಡಿದ್ರೆ ನೀರು ಲಾವಾ ಒಳಗಡೆ ಬೀಳುತ್ತೆ ಅಂತ ಟ್ರೆವರ್ ಫ್ಲೇರ್ ಲೈಟ್ ಗಳನ್ನ ಇಸ್ಕೊಂಡು ಗೋಡೆಗಳಿಗೆ ಅಂಟಿಸ್ತಿರ್ತಾನೆ. ಯಾಕೆ ಅಂತಂದ್ರೆ ಮೆಗ್ನೀಸಿಯಂ ಇದೆಯಲ್ಲ ಅದಕ್ಕೆ. ಆದ್ರೆ ಇಷ್ಟೇ
ಅಂಟಿಸ್ತಿದ್ರು ಬೆಂಕಿ ಮಾತ್ರ ಹತ್ಕೊಳ್ತಿರೋದಿಲ್ಲ. ಇದರಿಂದ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಉಳಿದಿರೋದು ಕೊನೆಯ ಫ್ಲೇರ್ ಲೈಟ್. ಅದಕ್ಕೆ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಅಂಟಿಸೋದಕ್ಕೆ ನೋಡ್ತಾನೆ, ಇಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ. ಮುಂದ್ಗಡೆ ಜಾಸ್ತಿ ಮೆಗ್ನೀಷಿಯಂ ಇರೋದನ್ನ ನೋಡಿ ಫ್ಲೇರ್ ಲೈಟ್ ಅನ್ನ ಅಲ್ಲಿಗೆ ಎಸ್ದಾಗ ಬೆಂಕಿ ಹತ್ಕೊಳ್ಳುತ್ತೆ. ಹಾಗೆ ಒಂದು ಬ್ಲಾಸ್ಟ್ ಆಗಿ ನೀರೆಲ್ಲ ಲಾವಾ ಒಳಗಡೆ ಬರೋದಕ್ಕೆ ಶುರು ಆಗಿದ್ರಿಂದ ತುಂಬಾ ಫೋರ್ಸ್ ಆಗಿರುವಂತ ಬಿಸಿ ಹೊಗೆ ಕ್ರಿಯೇಟ್ ಆಗುತ್ತೆ. ಆ ಹೊಗೆ ಫೋರ್ಸ್ ಇಂದ ಜ್ವಾಲಾಮುಖಿಯಿಂದ ಮೇಲ್ ಬರೋದಕ್ಕೆ ಶುರು ಮಾಡ್ತಾರೆ. ಕೊನೆಗೂ ತುಂಬಾ ಕಷ್ಟಪಟ್ಟು ಜ್ವಾಲಾಮುಖಿಯಿಂದ ಹೊರಗಡೆ ನಮ್ಮ ಪ್ರಪಂಚಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇವರು ಒಂದು ಹಣ್ಣಿನ ತೋಟದ ಒಳಗಡೆ ಜಾರ್ತಾ ಜಾರ್ತಾ ಒಂದು ಮನೆಗೆ ಬಂದು ಕ್ರಾಶ್ ಆಗ್ತಾರೆ. ಇದನ್ನ ನೋಡಿ ಇಲ್ಲಿರುವಂತ ರೈತ ತುಂಬಾ ಕೋಪ ಮಾಡ್ಕೊಂಡು ಇವರಿಗೆ ಬೈತಿರ್ತಾನೆ. ಆಗ ಶಾನ್ಗೆ ಇವನು ತಗೊಂಡ್ ಬಂದಿರುವಂತ ಡೈಮಂಡ್ ನೆನಪಾಗುತ್ತೆ. ಹೇಳ್ಬೇಕು ಅಂತಂದ್ರೆ ಬೆಲೆ ಬಾಳುವಂತ ತುಂಬಾ ಡೈಮಂಡ್ ಅನ್ನ ಶಾನ್ ತಂದಿರ್ತಾನೆ. ಅದ್ರಲ್ಲಿ ಒಂದನ್ನ ಈ ರೈತನಿಗೆ ಕೊಡ್ತಿದ್ದಂಗೆನೆ ಇದು ಒರಿಜಿನಲ್ ಅಂತ ಇವನಿಗೆ ಗೊತ್ತಾಗಿ ತುಂಬಾನೇ ಸಂತೋಷ ಪಡ್ತಾನೆ. ಮುಂದಿನ ಸೀನ್ ನಲ್ಲಿ ಸಿಟಿಗೆ ಶಿಫ್ಟ್ ಆದಾಗ ಟ್ರೆವರ್ ಲ್ಯಾಬ್ ಗೆ ಬಂದು ಇವನ ಫ್ರೆಂಡ್ ಗೆ ಹೇಳ್ತಿರ್ತಾನೆ, ಈ ಲ್ಯಾಬ್ ಹೋದ್ರೆ ಹೋಯ್ತು ಬಿಡು, ನೀನ್ ತಲೆ ಕೆಡ್ಸ್ಕೋಬೇಡ, ಅದಕ್ಕೆ ನಾನು ಬೇರೆ ವ್ಯವಸ್ಥೆನೆ ಮಾಡಿದೀನಿ ಅಂತ. ಆಗ ಲ್ಯಾಬ್ ಅನ್ನ ಖಾಲಿ ಮಾಡಿಸಿರುವಂತ ಕಿಟ್ಸನ್ ಇಲ್ಲಿಗೆ ಬಂದಾಗ ಇವನಿಗೆ ಹೇಳ್ತಿರ್ತಾನೆ, ಈ ಲ್ಯಾಬ್ ಅನ್ನ ನೀನೇ ಇಟ್ಕೊಳ್ಬಹುದು, ನಾನು ನನ್ ಲ್ಯಾಬ್ ಅನ್ನ ಓಪನ್ ಮಾಡೋದಕ್ಕೆ ಒಂದು ಹೊಸ ಬಿಲ್ಡಿಂಗ್ ಅನ್ನೇ ತಗೊಳ್ತಿದ್ದೀನಿ ಅಂತ. ಅಂದ್ರೆ ಆ ಡೈಮಂಡ್ ಗಳನ್ನ ತಂದಿದಾರಲ್ಲ ಅದ್ರ ಸಹಾಯದಿಂದಾನೇ ಇವನು ಬಿಲ್ಡಿಂಗ್ ಅನ್ನ ತಗೊಳ್ತಿರೋದು. ಇದಾದ್ಮೇಲೆ ಎಲಿಜಬೆತ್ ಗೆ ಕೆನಡಾದಲ್ಲಿ ಒಂದು ಮನೆ ಸಿಕ್ಕಿರುತ್ತೆ. ಅಲ್ಲಿಗೆ ಶಿಫ್ಟ್ ಆಗೋದಕ್ಕೆ ಶಾನ್ ನ ಕರ್ಕೊಂಡು ಹೋಗ್ತಿರ್ತಾಳೆ. ಇವರಿಬ್ರು ಏನೇನ್ ಮಾಡಿದಾರೆ ಅಂತ ಇವಳಿಗ್ ಮಾತ್ರ ಗೊತ್ತಿರೋದಿಲ್ಲ. ಆಗ ಟ್ರೆವರ್ ಇವನಿಗೊಂದು ದ ಲಾಸ್ಟ್ ಸಿಟಿ ಆಫ್ ಅಟ್ಲಾಂಟಿಸ್ ಅನ್ನೋ ಒಂದು ಬುಕ್ ಅನ್ನ ಕೊಡ್ತಾನೆ. ಅಷ್ಟೇ ಅಲ್ಲದೆ ನೋಡಿದ್ರೆ ಆ ಪಕ್ಷಿನೂ ಕೂಡ ಶಾನ್ ನ ಜೊತೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಒಂದು ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಈ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಶಾನ್ ನ ತಂದೆ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.